ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ದ್ವಿತೀಯ PUC ನಾಳೆ ನಡೆಯುವಂತಹ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡಿ. ಹಾಗಾದರೆ ಈ ಒಂದು ಬಿಸ್ನೆಸ್ ಸ್ಟಡಿಯಲ್ಲಿ ಕಳೆದ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ತೆಗೆದುಕೊಂಡಂಥ ಒಂದು ಉತ್ತರ ಪತ್ರಿಕೆ ಇದು. ಹಾಗಾದರೆ ನೀವು ಕೂಡ 80ಕ್ಕೆ 80 ತೆಗೆದುಕೊಳ್ಬೇಕು ಅಂದರೆ ಹೇಗೆ ಬರೀಬೇಕು, ನಿಮ್ಮ ಉತ್ತರಗಳು ಹೇಗಿರಬೇಕು? ಹಾಗಾದರೆ ಬಿಸ್ನೆಸ್ ಸ್ಟಡಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬರಿಬೇಕಾದ್ರೆ, ಉತ್ತರ ಪತ್ರಿಕೆಯಲ್ಲಿ ಬರಿಬೇಕಾದ್ರೆ ಯಾವ್ಯಾವ ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಳ್ಬೇಕು, ನಿಮ್ಮ ಉತ್ತರ 8 ಮಾರ್ಕ್ಸಿಗೆ ಮತ್ತು 4 ಮಾರ್ಕ್ಸಿಗೆ ಯಾವ ರೀತಿ ಇರಬೇಕು, ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಪಾಯಿಂಟ್ಸ್ಗಳು ಇರಬೇಕು ಅನ್ನೋದು ಸಂಪೂರ್ಣವಾದಂಥ ಮಾಹಿತಿಯನ್ನು ಹೇಳಿಕೊಡ್ತಾ ಇದ್ದೇನೆ. ಬನ್ನಿ, ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, ಇಲ್ಲಿ ಪಾರ್ಟ್ ಎ ಇದೆ, ಹೌದಾ? ಪಾರ್ಟ್ ಎದೊಳಗಡೆ ಇಲ್ಲಿ ನಿಮಗೆ ಉತ್ತರ ಪತ್ರಿಕೆಯಲ್ಲಿ 2 ಮಾರ್ಜಿನ್ ಕೊಟ್ಟಿರ್ತಾರೆ ಆಲ್ರೆಡಿ. ಬಟ್ ನೀವು ಇಲ್ಲಿ ಲೆಫ್ಟ್ ಸೈಡ್ ಇರುವಂಥ ಮಾರ್ಜಿನ್ಸ್ ಹೊರಡ್ ಸೈಡ್ ನೀವೇನು ಹಾಕಬೇಕಾಗುತ್ತೆ, ರೋಮನ್ 1 ಹಾಕಬೇಕಾಗುತ್ತೆ. ಅಂದರೆ ಸಂಪೂರ್ಣವಾಗಿ ಕೊನೆವರೆಗೂ ನೋಡೋದನ್ನು ಮಾತ್ರ ಮನೆಗೆ ಹೋಗಬೇಡಿ, ಯಾಕಂದರೆ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಕ್ವಶನ್ಸ್ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ. ಬನ್ನಿ ನೋಡಿ, ರೋಮನ್ 1 ಇಲ್ಲಿ ಕೊಟ್ಟಿದ್ದಾರೆ, ಕ್ವಶನ್ಸ್ ಕರೆಕ್ಟಾಗಿ ಮಾರ್ಜಿನ್ ಹೊರಗಡೆ ಕೊಟ್ಟಿದ್ದಾರೆ. ಇಲ್ಲಿ ಮಾರ್ಜಿನ್ ಒಳಗಡೆ ಸಬ್ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಸಬ್ ನಂಬರ್ಗಳನ್ನು, ಹೌದಾ? ಈ ರೀತಿಯಲ್ಲಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು, ಫಸ್ಟ್ ಪ್ರಶ್ನೆಗೆ ಆನ್ಸರ್ ಕೊಟ್ಟಿದ್ದಾರೆ, ಆಮೇಲೆ ಏನು ಮಾಡಿದ್ದಾರೆ, 1 ಲೈನ್ ಬಿಟ್ಟಿದ್ದಾರೆ. ನೆಕ್ಸ್ಟ್ 2ನೇದು ಮತ್ತು 1 ಲೈನ್ ಬಿಟ್ಟಿದ್ದಾರೆ, 3ನೇದು ಮತ್ತು 1 ಲೈನ್ ಬಿಟ್ಟಿದ್ದಾರೆ, 4ನೇದು. ಈ ರೀತಿಯಲ್ಲಿ ಬರಿತಾ ಹೋಗಿದ್ದಾರೆ, ಹೌದಲ್ವಾ? ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಈ ರೀತಿಯಲ್ಲಿ ಬರಿಬೇಕು ನೀವು. ನೆಕ್ಸ್ಟ್ ನೋಡಿ, ಸೆಕೆಂಡ್, ರೋಮನ್ ಸೆಕೆಂಡ್ ಎಷ್ಟು ಚೆನ್ನಾಗಿದೆ ನೋಡಿ, ಈ ರೀತಿಯಲ್ಲಿ ಬರಿಬೇಕು. ಇದು ಕೂಡ ಸೇಮ್ ಟು ಸೇಮ್. ಬಟ್ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಮತ್ತು ಹೊಂದಿಸಿ ಬರೆಯಿರಿ, ಇವೆಲ್ಲವೂ ಕೂಡ ಡೈರೆಕ್ಟ್ ಆನ್ಸರ್. ಹೊಂದಿಸಿ ಬರೆಯಿರಿ ಅದಕ್ಕೆ ಬೇರೆ ಹೇಳ್ತೇನೆ, ಬಟ್ ಇದಕ್ಕೇನು ಡೈರೆಕ್ಟ್ ಆನ್ಸರ್, ಬೇಡ ಆದದ್ದು ಆನ್ಸರ್ ಯಾವತ್ತಿಗೂ ಕೂಡ ನೀವು ಬರೀಲಿಕ್ಕೆ ಹೋಗಬೇಡಿ, ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಬರೆದಿದ್ದಾರೆ ಹೊಂದಿಸಿ ಬರೆಯಿರಿ, ತುಂಬ ಇಂಪಾರ್ಟೆಂಟ್ ಇದು. ಹೊಂದಿಸಿ ಬರೆಯಿರಿ ಅಂದರೆ ಎ ಹಾಕಿ ಮತ್ತು ಬಿ, ಇಲ್ಲಿ ಬಿ ಅಂತ ಹಾಕಿ, ಆಮೇಲೆ ಎಗೆ ಅಪೋಸಿಟ್ ಇರುವಂಥ ಆನ್ಸರ್ ಬರೆದ್ಬಿಡಿ, ಬಿಗೆ ಅಪೋಸಿಟ್ ಆನ್ಸರ್ ಬರೆದ್ಬಿಡಿ, CDE ಎಲ್ಲವೂ ಕೂಡ ಕರೆಕ್ಟಾಗಿ ನೀವು ಬರೀತಾ ಹೋಗಿಬಿಟ್ರೆ ಸಾಕು, ಓಕೆನಾ? ಇದು ತುಂಬ ಇಂಪಾರ್ಟೆಂಟ್. ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಬೇಕು ಮತ್ತು ರೋಮನ್ ಕರೆಕ್ಟಾಗಿ ಹಾಕ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ 8 ಮತ್ತು 4ನೇ ಒಂದು ಪ್ರಶ್ನೆಗಳಿಗೆ ಭಾಳ ಇಂಪಾರ್ಟೆಂಟ್, ಹೇಗೆ ಬರೀಬೇಕು, ಯಾವ ಸ್ಟೆಪ್ ಉಪಯೋಗಿಸ್ಕೊಳ್ಬೇಕು, ಯಾವ ರೀತಿ ನಿಮ್ಮ ಆನ್ಸರ್ ಇರಬೇಕು ಅನ್ನೋದು ಕೂಡ ಹೇಳ್ತೇನೆ. ಬನ್ನಿ, ಹಾಗೆ 1 ಬೈ 1 ನಾವು ಕಲಿತಾ ಹೋಗೋಣ. ಇವಾಗ ನೋಡಿ, ಇಲ್ಲಿ 1 ಮಾರ್ಕ್ಸಿಂದು ಏನು ಆನ್ಸರ್ ಇರ್ತಾರೆ ನೋಡಿ, ಅದು ಆನ್ಸರ್ ಅಷ್ಟೇ ಬರೀಬೇಕು ನೀವು. ಬೇಡವಾದದ್ದು ಏನು ಬರೀಲಿಕ್ಕೆ ಹೋಗಬೇಡಿ, ಯಾವುದೇ ರೀತಿ ಕ್ವಶನ್ಸ್ಗಳನ್ನು ಬರೀಲಿಕ್ಕೆ ಹೋಗಬೇಡಿ. ರೋಮನ್ 4 ಬರೆದಿದ್ದಾರೆ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಈ ರೀತಿಯಲ್ಲಿ ಬರೆದ್ರೆ ಔಟ್ ಆಫ್ ಔಟ್ ಬಿಟ್ಟು ಸಿಗುತ್ತೆ ನಿಮಗೆ. 2 ಅಂಕಕ್ಕೂ ಕೂಡ ಸೇಮ್ ಇರುತ್ತೆ. ನಿಮ್ಗೆ ಏನು ಬೇಕು ಅದನ್ನು ಕರೆಕ್ಟಾಗಿ ಬರೀತಾ ಹೋಗಿಬಿಡಿ, ಓಕೆನಾ? ಯಾವುದೇ ಕಾರಣಕ್ಕೂ ಬೇಡಾದದ್ದು ಏನು ಬೇಡ, ನೀವು ಕ್ವಶನ್ಸ್ ಕೂಡ ಬರೀಲಿಕ್ಕೆ ಹೋಗ್ಬಿಡಿ. ನೋಡಿ, ಇಲ್ಲಿ ಬಂದುಬಿಟ್ಟು ಇಲ್ಲಿದೆ ನೋಡಿ, ಪಾರ್ಟ್ ಸಿ, ಇಲ್ಲಿ 4 ಅಂಕಗಳಿಗೆ ಬರುತ್ತೆ ಇದು. ನೋಡಿ, ಯಾವಾಗಲೂ ನಿಮಗೆ 4 ಅಥವಾ 8 ಅಂಕಗಳಿಗೆ ಯಾವ ರೀತಿ ಸ್ಟೆಪ್ ಉಪಯೋಗಿಸ್ಕೊಳ್ಬೇಕು ಅಂದರೆ, ಫಸ್ಟ್ ಸ್ಟಾರ್ಟಿಂಗ್ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಅದಕ್ಕೆ ಪೀಠಿಕೆ ಹಾಕಬೇಕಾಗತ್ತೆ. ಪೀಠಿಕೆ ಹಾಕಿದ ಮೇಲೆ ಆ ಒಂದು ಕ್ವಶನ್ಸಿಗೆ ಇರುವಂಥ ಪಾಯಿಂಟ್ಸ್ಗಳನ್ನು ಒಂದೊಂದಾಗಿ 1 ಬೈ 1 ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಎಕ್ಸ್ಪ್ಲೇನ್ ಮಾಡಂದರೆ ಎಲ್ಲ ವಿವರಿಸಬೇಕಾಗತ್ತೆ. ಲಾಸ್ಟಿಗೆ ಉಪಸಂಹಾರವನ್ನು ಬರಿಬೇಕಾಗತ್ತೆ. ಈ 3 ಸ್ಟೆಪ್ಗಳನ್ನು 8 ಮತ್ತು 4ನೇ ಅಂಕಕ್ಕೆ ನೀವು ಏನು ಮಾಡಬೇಕು, ಈ ಸ್ಟೆಪ್ ಉಪಯೋಗಿಸ್ಕೊಳ್ಬೇಕು. ಆರಾಮಾಗಿ ನೀವು ಏನು ಮಾಡ್ತೀರಾ, ಆರಾಮಾಗಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇದು ಒಂದು ಇಷ್ಟೆಲ್ಲ ನೀವು ಇದು ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ಇದು ಕೂಡ ನೋಡಿ, ಇನ್ನೊಂದು ಹೇಳ್ಕೊಡ್ತೇನೆ ನಿಮಗೆ. ಇಲ್ಲಿ ನೀವು ಲಾಂಗ್ ಕ್ವಶನ್ಸ್ ಬರೀತೀರಲ್ವ, ಯಾವಾಗ ನಿಮಗೆ ಯಾವ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಇರ್ತದಲ್ವ, ಅದ್ರ ಕೆಳಗಡೆ ಏನು ಮಾಡಬೇಕು, ನೀವು ಅಂಡರ್ಲೈನ್ ಮಾಡಬೇಕು. ಅದು ಇಂಪಾರ್ಟೆಂಟ್. ಅಂಡರ್ಲೈನ್ ಮಾಡೋದ್ರಿಂದ ನಿಮಗೆ ಭಾಳ ಬೆನಿಫಿಟ್ ಇದೆ, ಹಾಗಾಗಿ ತುಂಬ ಇಂಪಾರ್ಟೆಂಟ್, ಓಕೆನಾ? ಇಷ್ಟು ನೀವು ಬರಿಬೇಕಾಗತ್ತೆ, ಕರೆಕ್ಟಾಗಿ ಬರೀರಿ. ಇನ್ನೊಂದು ಏನಪ್ಪ ಅಂದರೆ ಭಾಳ ಇಂಪಾರ್ಟೆಂಟ್, 8 ಮತ್ತು 4 ಅಂಕಗಳಿಗೆ 8 ಅಂಕಕ್ಕೆ ನೀವು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು ಮತ್ತು ಎಲ್ಲವೂ ರೀತಿ ಕರೆಕ್ಟಾಗಿ ನೀವು ಪಾಯಿಂಟ್ಸ್ಗಳನ್ನು ಬರೀಬೇಕು ಮತ್ತು ಅಂಡರ್ಲೈನ್ ಮಾಡ್ಕೊಳ್ಳಿ. ಇಷ್ಟು ಬರೆದ್ರೆ ಸಾಕು, ಔಟ್ ಆಫ್ ಔಟ್ ಸಿಗುತ್ತೆ, ಓಕೆ? ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಇನ್ನೊಂದು ಹೇಳ್ತೇನೆ, ಫಸ್ಟ್ ಮತ್ತು ಸೆಕೆಂಡ್ ಪೇಜಲ್ಲಿ ಭಾಳ ಇಂಪಾರ್ಟೆಂಟ್, ನಿಮಗೆ 100% ಗೊತ್ತಿರೋದನ್ನೇ ಬರೀಬೇಕು, ಗೊತ್ತಿಲ್ಲದೆ ಇರುವಂಥದ್ದು ಲಾಸ್ಟ್ ಪೇಜಲ್ಲಿ ಬರೀಬೇಕಾಗತ್ತೆ, ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.